Hey. Hi. ಗೈಸ್ 2 ಅವರ್ ವೇಟ್ ಮಾಡ್ಸಿರೋದು ನಾನು ಅದಕ್ಕೆ ಬಂದಿದ್ದೆ ಹಾಫ್ ಅನ್ ಅವರ್ ಅಷ್ಟೇ ಬ್ರೋ. ಬಂದಿದ್ದೆ ಹಾಫ್ ಅನ್ ಅವರ್ ಅಷ್ಟೇ ಬ್ರೋ. ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಸರ್ ನನಗೆ. Hello guys, welcome back to your YouTube channel. ಸುರಭಿ ಫ್ರೆಂಡ್ಸ್ ತೋರ್ತೀನಿ ನೋಡಿ ಗಾಯ್ಸ್. ಸುರಭಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. 3-4 ಜನ ಇಲ್ಲಿದ್ದಾರೆ ನೋಡಿ. Hi ಮಾಡು. Hi ಮಾಡು. ಮಾತಾಡ್ಸು. ಮಾತಾಡು. ಹೇ ಗೈಸ್ ಜಗಳ ಆಡ್ತಿದೆ. ಮಾತಾಡು. ಹಾಯ್ ಅನ್ನು. ಹಾಯ್. ಏನಾ? ಹೇ ಹಾಯ್. ಮಾತಾಡ್ತಾರ ನೋಡು. ಅವ್ನು ಬೈತೈತಂತೆ. ಏನಪ್ಪ ಏನು? ಗೈಸ್ ನೇಮ್ ಪರಿಚಯ ಮಾಡ್ಕೊಡು. ಯಾರ ಹೆಸರು? ಇದ್ರ ಹೆಸರು ಸ್ವೀಟಿ. ಮಾತಾಡ್ಸು. ಇದ್ರ ಹೆಸರು ಸ್ವೀಟಿ. ಗೈಸ್ ಇದ್ರ ಹೆಸರು ಹೆಂಗೆ ಕಚ್ಕೊಳ್ಳುತ್ತೆ. ತೋರ್ಸಿ ಬನ್ನಿ ಗೈಸ್. ಈಗ ಇದೇ ಮಾತಾಡ್ತೈತೆ. ಅವಾಗ್ಲಿಂದ ಮಾತಾಡೋದೇ ತಪ್ಪಾಯ್ತು ಇವಳು. ಬಿಸ್ಕೆಟ್ ನ ಕೊಟ್ಟರೆ ಎಲ್ಲ ನಾಯಿ ಕೈ ಕಚ್ಕೊಂತವೆ. ಬಟ್ ಇದು ನನ್ ಕೈಗೆ ಹರ್ಟ್ ಆಗ್ಬಾರ್ದು ಅಂತ ಹಿಂಗೆ ಕಚ್ಕೊಂತೀನಿ. ಅದ್ರ ಹೆಸರು ಕ್ಯೂಟಿ. ನೀನು ಬ್ರೌನಿ. ಗಾಯ್ಸ್ ಇನ್ನ ಮಾತಾಡ್ತಾನೆ ನೋಡ್ರಿ. ಅಲ್ಲಿ ಕಚ್ಚುತ್ತೆ ನೋಡ್ರಿ. ಓಡು ಸುರಭಿ ಓಡ್ಬ. ಹೆಂಗ್ ಓಡ ಬರ್ತಾರ ನೋಡಿ. ಓಡು ಹೋಗು ಗೈಸ್ ನೋಡಿ. ಗೈಸ್ ಏನ್ ಗೊತ್ತ, ಇದೇನಲ್ಲ ಇವ್ರು ಯಾರಿಗೂ ತಿನ್ನಕ್ ಬಿಡಲ್ಲ. ಇವನು ನೋಡ್ರಿ ಇವ್ರು ಯಾರಿಗೂ ತಿನ್ನಕ್ ಬಿಡಲ್ಲ. ಈಗ ನೋಡಿ ಒಂದ್ ಬಿಸ್ಕೆಟ್ ಹಾಕ್ಬೇಕಿದ್ರೆ ಅದಕ್ಕೆ ಹಾಕು. ಬಿಸ್ಕೆಟ್ ಅದ್ರ ಹತ್ರ ಹಾಕು. ಹಾಕೋಲ್ಗೆ ಹಾಕೋಲ್ಗೆ ತಿನ್ಕೊಬಿಟ್ರು ನೋಡಿ. ಎಲ್ಲ ಓಡೋಗ್ತಾರೆ. ಇವಳಿಗೆ ತಿನ್ಸಿ. ಇವಳಿಗೆ ಹೇಳ್ಬಿಡ್ತೀನಿ. ತುಂಬಾ ಸ್ವೀಟ್. ಅಲ್ಗ ಹಾಕು. ಇದು ಯಾರಿಗೂ ತಿನ್ನಕ್ ಬಿಡಲ್ಲ ಗೈಸ್ ನೋಡಿ. ಇವತ್ತೇನ್ ವಿಡಿಯೋ ಮಾಡಕ್ ಕೊಟ್ಟಿದೀವಿ ಅಂತಂದ್ರೆ, ಫಾರ್ ದ ಫಸ್ಟ್ ಟೈಮ್ ಝೊಮ್ಯಾಟೋದವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅವ್ರಿಗೇನ್ ಹರ್ಟ್ ಆಗೋ ತರ ಏನ್ ಮಾತಾಡಲ್ಲ. ಕೊನೆಗೆ ಅವ್ರಿಗೆ ಸರ್ಪ್ರೈಸ್ ಇರುತ್ತೆ. ನೋಡೋಣ ಅದ್ ಹೆಂಗಾಗತ್ತೆ ಅಂತ. ಸರ್ಪ್ರೈಸ್ ಇರುತ್ತೆ ಫಾರ್ ದ ಫಸ್ಟ್ ಟೈಮ್. ಅದು ನೈಟಲ್ಲಿ ಬ್ಲಾಗ್ ಮಾಡ್ತಿರೋದು. ಬ್ಲಾಗ್ ನೈಟಲ್ಲಿ ಸ್ಟಾರ್ಟ್ ಮಾಡ್ತಿರೋದು. 11:30 ಆಗಿದೆ ಗೈಸ್. ವಿಡಿಯೋ ಮಾಡ್ತಾ ಇದೀವಿ. ಆದಷ್ಟು ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿದೆ. ಆದಷ್ಟು ಡೈಲಿ ಬ್ಲಾಗ್ ಮಾಡಕ್ ಟ್ರೈ ಮಾಡ್ತೀವಿ ಗೈಸ್. ಎಲ್ಲ ಕೇಳ್ತಿರೋದನ್ನೇ ಡೈಲಿ ಬ್ಲಾಗ್ ಮಾಡಿ. ಸೊ ಗೈಸ್ ಆ ಹಳೆ ವಿಡಿಯೋದಿಂದ ಏನಾದ್ರು ಬೇಜಾರಾಗಿದ್ರೆ ಸಾರಿ. ಅವ್ರಿಗೆ ಕೇಳ್ಬೇಕು. ಅವ್ರು ನಿಂಗಿಂತ ಅವ್ರು ಬೇಜಾರ್ ಮಾಡ್ಕೊಂಡಿರೋದು. ಹಂಗಾರೆ ನಾನ್ ಬೇಜಾರ್ ಮಾಡ್ಕೊಂಡಿಲ್ಲ. ನೀನ್ ಬೇಜಾರ್ ಮಾಡ್ಕೊಂಡ್ರೆ ನಾನ್ ಸಮಾಧಾನ ಮಾಡ್ಬೋದು. ಅವ್ರು ಬೇಜಾರ್ ಮಾಡ್ಕೊಂಡ್ರೆ ಯಾರು ಸಮಾಧಾನ ಮಾಡ್ತಾರೆ? ಸೊ ಈ ವಿಡಿಯೋ ಮುಖಾಂತರ ಹೇಳ್ತಿರೋದು. ಆಯ್ತು, ಅವ್ರಿಗೂ ಸಾರಿ ಕೇಳಿ, ನನಗೂ ಸಾರಿ. ನಿಮ್ಗೂ ಸಾರಿ ಗಾಯ್ಸ್. ನಿಂಗೂ ಸಾರಿ ಮೇಡಮ್. ಹಂಗ ಕೇಳೋದು. ಸಾರಿ ಮೇಬಿ. ಸೊ ಗೈಸ್ ಬನ್ರಿ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅವರಿಗೆ ಪ್ರಾಂಕ್ ಮಾಡ್ಬಿಟ್ಟು ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಹೆಂಗೆ ಸರ್ಪ್ರೈಸ್ ಏನಿಲ್ಲ ಗೈಸ್. ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಏನು ಅಂತ. ಇಲ್ಲ ಅವರು ಹೇಳಲ್ಲ. ಇಲ್ಲ ನಿಮ್ಗೆ ನೋಡಕ್ಕೂ ಬಿಡಲ್ಲ. ಕ್ಯೂರಿಯಾಸಿಟಿ ಉಡಿಸ್ಬೇಕು. ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಸೊ ಕಂಟಿನ್ಯೂ ಮಾಡಿ. ಏನ್ ಹೇಳ್ತೀವಿ? ಸೊ ಗೈಸ್ ಇಷ್ಟೇ. ಯಾವ್ದಕ್ಕೆ ಯಾವ್ದು ಹೇಳಕೊಂಡಿದೀನಿ. ಕೈ ನೋವು ಬಂದು ಬಿಡೋದೆ. ಸೊ ಗೈಸ್ ಅವಳಿಗೆ ಕೈ ನೋವು ಬಂದ್ಬಿಟ್ಟೈತೆ ಗಾಯ್ಸ್. ಸೊ ಮಾತಾಡಾಯ್ತು. ಇಟ್ಕೋತೀರಾ? ಥ್ಯಾಂಕ್ ಯು. ಏನ್ ಹೇಳಿ?
ಏನ್ ಸೊ ಗೈಸ್ ನೀವೇ ನೋಡ್ದಂಗೆ ನನ್ನ ಫ್ರೆಂಡ್ಸ್ ನೆಲ್ಲ ಆಚೆ ಮಾತಾಡ್ಸಿ ಬರೋಕೆ ಮ್ಯಾಕ್ಸಿಮಮ್ 40 ಮಿನಿಟ್ಸ್ ಆಯ್ತು. ಗಾಯ್ಸ್ ಜಗ್ಲ ಹತ್ತಿಸ್ಬಿಟ್ಲು ಗಾಯ್ಸ್ ಅವ್ರಿಗೆಲ್ಲ. ಅದೇನ್ ಗೊತ್ತಾ, ಯಾವ್ದೋ ಒಂದು ಹೊಸ ನಾಯಿ, ಅದೇ ಬ್ಲಾಕಿ ಅಂತ ತೋರ್ಸದ್ನಲ್ಲ, ಅದು ಹೊಸ ನಾಯಿ ಬಂದೈತೆ. ಅದಕ್ಕೆ ಇವ್ರಿಗೆಲ್ಲ ಆಗ್ತಾ ಇಲ್ಲ. ಈಗ ಯಾವ್ದಾದ್ರು ನೀವ್ ಇರೋ ಏರಿಯಾಗೆ ಇನ್ನೊಬ್ರು ಬಂದ್ಬಿಟ್ರೆ ಒಂಥರ ಏನೋ ಕ್ಲಾಶ್ ಆದಂಗ ಆಗಲ್ವಾ, ಅವ್ರಿಗೂ ಹಂಗೆ ಅದೇ ರೀತಿ ಆಗಿದೆ. ಸೊ ಅದಕ್ಕೆ ಜಗಳ ಆಡೋದು. ಸೊ ಗಾಯ್ಸ್ ನಿಮ್ಗೆ ಯಾವ ರೀತಿ ವ್ಲಾಗ್ ಬೇಕು, ನೀವು ಕಮೆಂಟ್ ಹಾಕ್ರಿ, ನಾವು ಅದೇ ರೀತಿ ವ್ಲಾಗ್ ಮಾಡ್ತೀವಿ. ಚಾಲೆಂಜಸ್ ಬೇಕಾ, ಯಾವ್ದು ಬೇಕು? ಏನ್ ಗೊತ್ತಾ, ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ನಾನು ಖುಷಿ ಪಡಿಸಿದ್ರೆ, ಅಲ್ಲಿ ನನ್ ಕಂಫರ್ಟ್ ಝೋನ್ ಇದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ, ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಅಕಸ್ಮಾತ್ ನನ್ಗೆ ಅಲ್ಲಿ ಒಂದ್ಸತಿ ಇನ್ಸೆಕ್ಯೂರಿಟಿ ಫೀಲ್ ಆಗಿ ಅಥವಾ ನನ್ಗೇನೋ ಹರ್ಟ್ ಬೇಜಾರ್ ಏನಾದ್ರು ಒಂದ್ ಆಗ್ಬಿಟ್ರೆ ಅದ್ ನನ್ ತಲೆಯನ್ನು ಹೋಗೋದೇ ಇಲ್ಲ. ಹಂಗೇನೆ. ಆಮೇಲೆ ಇನ್ನೊಂದೇನು, ಕಮೆಂಟ್ ಅಲ್ಲಿ ನೀವು ಯಾವ್ದು ಹೇಳಿದ್ರು ಅವಾಗ್ಲೇ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಸ್ವಲ್ಪ ಒಂದೊಂದೇ ಮಾಡ್ಕೊಂಡ್ ಬರ್ತೀವಿ. ಸೊ ಎಷ್ಟಾಗತ್ತೆ ನಿಮ್ಮ ಐಡಿಯಾಸ್ನ ನಮಗ್ ಕೊಡಿ, ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಸೊ ಗೈಸ್ ನಾವು ವ್ಲಾಗಿಂಗಿಗೆ ಹೊಸಬ್ರು, ಏನಾದ್ರೂ ತಪ್ಪಾಗಿದ್ರೆ, ಮಿಸ್ಟೇಕ್ ಆಗಿದ್ರೆ ಸಾರಿ. ಸೊ ನಿಮ್ಮೊಂದು ಈ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದಿದ್ದೀನಿ. ಎಲ್ಲರಿಗೂ ಲವ್ ಯು ಹೇಳಕ್ ಇಷ್ಟಪಡ್ತೀನಿ. ಸೊ ನೀನು ಹೇಳು ಎಲ್ಲರಿಗೂ. ಸೊ ಏನಕ್ಕಂದ್ರೆ ನಿಮ್ಮ ಇನ್ಸ್ಟಾದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ರ. ಹಂಗೆ ಯೂಟ್ಯೂಬ್ ಅಲ್ಲೂ ಒಂದು ಇಷ್ಟು ಮಾಡ್ತಿದ್ದೀರಾ, ಇನ್ನೊಂದ್ ಸ್ವಲ್ಪ ಮಾಡ್ಬಿಟ್ರಿ ಸಾಕು. ಏನಪ್ಪಾ, ಇನ್ನೊಂದ್ ಸ್ವಲ್ಪ ಮಾಡ್ಬಿಟ್ರಿ ಗಾಯ್ಸ್, ಇನ್ನ ಏನೇನೋ ಕಂಟೆಂಟ್ ಮಾಡ್ತೀವಿ. ಸೊ ನೀವು ಆದಷ್ಟು ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಗೆ ಅಷ್ಟೇ ಎಂಕರೇಜ್ ಸಿಗುತ್ತೆ. ಈಗ ಕಂಟಿನ್ಯೂ ಮೇಡಮ್. ಜಾಸ್ತಿ ಸಿಗುತ್ತೆ. ಜಯನು ಎಂಕರೇಜ್ಮೆಂಟ್. ಸೊ ಗೈಸ್ ಬನ್ನಿ ಬುಕ್ ಮಾಡೋಣ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಂಗೆ ಹಂಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಚೆ ಹೋದ್ರೆ ಸೊ ರವಿ ಫ್ರೆಂಡ್ಸು ಬರ್ತಾರೆ, ಮೇಲ್ಗಡೆ ಇಬ್ಬರಿದ್ದಾರೆ, ಅವರು ಪಾಚಿ ಮಾಡಿದ್ದಾರೆ. ಸೊ ಗೈಸ್ ಬನ್ನಿ. ನನ್ಗೆ ಮೇಲಿರೋರ್ಗಿಂತ ಇಲ್ಲಿ ಕೆಳಗಡೆ ಇರೋರ್ ಮೇಲೆ ಸ್ವಲ್ಪ ಅವ್ರಿಗೆ ಯಾರು ಊಟ ಹಾಕಲ್ಲ, ಏನ್ ಮಾಡಲ್ಲ. ಆದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ, ಅವ್ರ ಮನೆಯವ್ರು ನೋಡ್ಕೊಂತಾರೆ, ಎಲ್ಲ ಚೆನ್ನಾಗಿರತ್ತೆ. ಬಟ್ ಅವ್ರಿಗೆ ಯಾರು ಇರಲ್ಲ. ಅದಕ್ಕೆ ನನ್ ಕೈಲಾದಷ್ಟು ಅವ್ರಿಗೆ ಪ್ರತಿದಿನ ನಾನು ಆಚೆ ಹೋದಾಗೆಲ್ಲ ಅವ್ರನ್ನ ನಾನ್ ನೋಡ್ಕೋತೀನಿ. ಗೈಸ್ ನನ್ಗೊಂದ್ ಮಾತು ತಿನ್ನೋನಲ್ಲ ಗೈಸ್, ಅವ್ರಿಗೆ ಡೈಲಿ ಆಗ್ತಾಳೆ ಬಿಸ್ಕೆಟ್. ನನ್ಗೆ ನಾಯಿ ಡಾಗ್ಸ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇವಕ್ಕಿಂತ. ಸೊ ಗೈಸ್ ಇನ್ನೊಂದೇನಂದ್ರೆ ಎಲ್ಲ ಒಂಥರ ಮಾತಾಡ್ತಾರೆ. ಈಗ ನಮ್ಮ ಪಕ್ಕದ ಮನೆ ಅಜ್ಜಿ ಅನ್ಸುತ್ತೆ, ಏನಂತ ಅಂದ್ರು, ಅವ್ರು ಬಂದ್ಬಿಟ್ಟು ನಿನ್ಗೆ ದುಡ್ಡು ಜಾಸ್ತಿ ಆಗಿದ್ರೆ ನನಗ್ ಕೊಡು, ನನ್ ಕೊಡು ಅಂತ ಕೇಳ್ತವ್ರಿ. ಏನಕ್ಕೆ ಅಂತ ಕೇಳಿದ್ವಿ, ಏನಂದ್ರು, ನಾಯಿಗಳಿಗೆ ಅವೆಲ್ಲ ಹಾಕ್ತೀಯ, ದರಿದ್ರಗಳಿಗೆಲ್ಲ ಏನ್ ಹಾಕ್ತೀಯಾ ಅಂತ ಹೇಳ್ತಿದ್ರಲ್ಲ. ನೀನ್ ಬಂದ್ರೆ ಅವು ಅಲ್ಲಿಂದ ಎಲ್ಲೆಲ್ಲೋ ಇರ್ತವೆ, ಅಲ್ಲಿಂದ ಓಡ್ ಬರ್ತವೆ, ಹಂಗೆ ಹಿಂಗೆ ಅಂತ. ಸೊ ಗೈಸ್ ಇವಳು ಏನ್ ಗೊತ್ತಾ, ಮೇಲ್ಗಡೆ ಸಾಕಿರೋ ನಾಯಿಗಳು ತಂದು ಹಾಕಲ್ಲ, ಯಾಕಂದ್ರೆ ಅದಕ್ಕೆ ನಮ್ಮ ಓನರ್ ಅಂಟಿ ಹಾಕ್ತಾರೆ. ಬಟ್ ಹೊರಗಡೆ ಯಾರು ಹಾಕಲ್ಲ ಅಂದ್ಬಿಟ್ಟು ಡೈಲಿ ಬಿಸ್ಕೆಟ್ ಹಾಕ್ತಾಳೆ. ಎಷ್ಟು ಬರ್ತ ಲೈನಕ್ ಬರ್ತವೆ ಗಾಯ್ಸ್. ಏನ್ ಗೊತ್ತ, ಎಲ್ಲೋದ್ರು ಹಿಂದೆನೆ ಹೋಗ್ತವೆ. ಬೇಜಾರಾಗುತ್ತೆ. ಒಂದಿನ ನಾನ್ ಕೋಪ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಅದು ಮೇನ್ ರೋಡ್ ವರ್ಗು ನಾನು ಎಲ್ಲಿ ತನಕ ನಡ್ಕೊಂಡು ಹೋಗಿದೆ ಅಲ್ಲಿವರೆಗೂ ಬಂತು. ಅದು ಗೊತ್ತು ಬೇರೆ ಕಡೆ ಹೋದ್ರೆ ಅಲ್ಲಿರೋ ನಾಯಿಗಳು ಕಚ್ತವೆ ಅಂತ, ಅದ್ ಹಂಗಿದ್ರು ಬಂತು. ಅದಾದ್ಮೇಲೆ ಕಚ್ಚಿಸ್ಕೊಂಡು ಐತೆ, ಯಾವ್ದೋ ನಾಯಿ ಬಂದ್ ಕಚ್ತು. ಬಂದ್ರು, ಇವ್ರು ಬಂದ್ಮೇಲೆ ನಾನು ಅದಕ್ ಬಿಸ್ಕೆಟ್ ಹಾಕ್ಬಿಟ್ಟು ನಾನು ಕಳ್ಸ್ಬಿಟ್ಟೆ. ಸೊ ಗೈಸ್ ಬನ್ನಿ ಬುಕ್ ಮಾಡೋಣ. ಅದಕ್ಕಿಂತ ಮುಂಚೆ ಊಟ ಮಾಡ್ಕೊಬಿಡ್ತೀವಿ ಗೈಸ್. ಆಚೆ ಹೋಗಿದ್ದು, ಊಟ ಮಾಡಿಲ್ಲ, ಆಚೆ ಹೋಗಿ ಬಂದು ಗಣೇಶ ಹತ್ರ ಹೋಗಿದ್ದು, ಸೀದೋಗಿತ್ತು ಗಣೇಶ ಹತ್ರ ಹೋಗಿದ್ದು. ಸೊ ನಾನ್ ಮನೆಗೆ ಹೋಗ್ಲಿಲ್ಲ, ಇಲ್ಲೇ ಇರೋ ಪರಿಸ್ಥಿತಿ ಇವತ್ತು. ಸೊ ಅದರಿಂದ ಗೈಸ್ ಅಷ್ಟೇ. ಏನ್ ಅಲ್ಕಿಸಿತಾಳ ನೋಡಿ ಗೈಸ್, ಅದಕ್ಕೆ ಟ್ರೈ ಮಾಡಕ್ ಹೋಗಿ ಬನ್ನಿ ಯಾವತ್ತು. ಗಮ್ಮಂತ ಇದ್ಕೆ 2ನೇ ಟೈಮ್ ರೈಸ್ ಮಾಡ್ತಿರೋದು. ಬಾಯ್ ಮಾಡು. ರೈಸ್ ಫೈನಲಿ ಬುಕ್ ಮಾಡಿದ್ದೀನಿ. ಅದೇನು ಅಂತ ಹೇಳಲ್ಲ, ಆಮೇಲೆ ನೀವೇ ನೋಡಿ. ಇಲ್ಲಿ 40 ಮಿನಿಟ್ಸ್ ತೋರಿಸ್ತೈತೆ ಇಲ್ಲಿಂದ. ಇಲ್ಲ ಎಷ್ಟೊತ್ತಾಗುತ್ತೋ ಇವಾಗ. ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ, 12:38. ನಾವಾಗ್ಲಿಂದ ಟ್ರೈ ಮಾಡಿ 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 ನನಗಂತೂ ಸುಸ್ತಾಗ್ಬಿಡೈತೆ, ಬೆವರೆಲ್ಲ ಕಿತ್ಕೊಂಬತ್ತೈತೆ. ಓಕೆ ಬುಕ್ ಮಾಡಿದೀವಿ, ನೋಡೋಣ ಏನಾಗುತ್ತೆ ಅಂತ. ಗೈಸ್ 1 ಗಂಟೆ ಆಯ್ತು ಗೈಸ್, ಕಾದು 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 ಬಿದ್ದೋಗಿದ್ದೀನಿ ನಾನು. ಇನ್ನ ಎಷ್ಟೊತ್ತು ಮಾಡಬೇಕು ಅಂತ ಸುಡ್ತೈತೆ. ಏನಾಗಲ್ಲ. ಗೈಸ್ ಟೈಮ್ ಎಷ್ಟಾಗೈತೆ ತೋರಿಸು.
ನಡುತ್ತೇಳಿ ನನ್ಗೆ ಆಗ್ತಾ ಎಷ್ಟು ಎಷ್ಟು ತೋರ್ಸು 233. ಗಾಯ್ಸ್ ಏನಾಯ್ತು ಅಂತ ಮೇಲೆ ಹೇಳ್ತೀನಿ. ಏನಾಯ್ತು ಅಂದ್ಬಿಟ್ಟು ಬರ್ತಾ ಇದ್ದಾರೆ, ಬರ್ಲಿ. ನಡುತ್ತಾ ಇದ್ದಾಳೆ ಗೈಸ್. ಹೆಂಗಿದ್ರು ಲೇಟಾಗಿ ಬಂದಿದ್ದಾರೆ, ಕಾಲ್ ಪಿಕ್ ಮಾಡಿಲ್ಲ. ಅದೇ ಒಂದು ರೀಸನ್ ಇಟ್ಕೊಂಡು ಜಗಳ ಆಡ್ತೀನಿ, ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಕ್ಯಾಮ್ರಾ ಇಟ್ಕೊಂಡೆ ಹೋಗೋದು. ಗೈಸ್ ಬನ್ನಿ, ಬರ್ತಾ ಇದ್ದಾರೆ, ನೋಡೋಣ. ಬರೀ ಹೇಳ್ತಿದ್ದಾರೆ, ನೋಡ್ತೀನಿ ಗೈಸ್. ಚಳಿ ಆಗ್ತೈತೆ, ಬಂದಿಲ್ಲ ಬರ್ನಿಲ್ಲ. ನಾನು ಕರ್ಕೊಬರ್ಬೇಕಾಗುತ್ತೆ ಈಗ. ಅದ್ರಲ್ಲಿ ನೋಡು ಲೊಕೇಶನ್ ಅಲ್ಲಿ ಬರ್ತಾ ಇದಾರೆ. ಏನೋ ಆಗ್ತಲ್ಲ ನಂಗೆ ಗಾಯ್ಸ್, ಬೆಳಗ್ಗೆ ಬೇರೆ ಬೇಗ ಹೇಳ್ಬೇಕು. ಆಗ್ತಲ್ಲ, ಕಣ್ಣಲ್ಲ ನೋಡ್ತೈತೆ. ನೋಡಿದ್ರೆ ಓಪನ್ ಮಾಡಿ ನೋಡು ಅಂದೆ ತಾನೆ ಬೇಬಿ. ಇನ್ನ ಆ ಕಡೆ ಹೋಗ್ಬಿಟ್ಟಿದ್ದಾರೆ ಅನ್ಸಿಲ್ಲ, ಇನ್ನ ಅಲ್ಲೇ ನಿಂತಿದ್ದಾರೆ. ಅಲ್ಲೇ ನಿಂತವನಪ್ಪ, ಏನು ಏನ್ ಮಾಡೋದು. ಗಾಯ್ಸ್, ಬ್ಯಾಡ್ ಲಕ್. ಗಾಡಿ ಇಷ್ಟು ಮಟ್ಟಿಗೆ ಬ್ಯಾಡ್ ಲಕ್ ಆಗೈತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರು ಹೋಗ್ಬಿಟ್ಟೈತೆ ನೋಡಿ ಗೈಸ್. 1 ಗಂಟೆ ಆದ್ರೆ ಹೆಂಗ್ ಬಂದವ್ರೆ. ಹಾ 1 ಗಂಟೆ ಆದ್ರು ಅದು ಎಳ್ನೀರು. ಬಾರ್ದು 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ, ಆರ್ಮಿ ತರ ಕಾಪಾಡ್ತೀರಿ. ನನ್ಗೆ ಯಾವ ಹುಡುಗರು ಕಂಡು ರಿಸಿನೇ ಬೀಳ್ಬೇಡ. ಹೆಂಗ್ ನೀರು ಹೋಗ್ತು ಅಂತಾನೆ ಗೊತ್ತಾಗ್ತಿಲ್ಲ. ಹಾ ಕಾಲ್ ಮಾಡು. ಎಷ್ಟೊತ್ತಾಯ್ತು ಸರ್? ಅವ್ರು ಕಾಲ್ ಮಾಡ್ತೀನಿ, ಪಿಕ್ ಮಾಡ್ತಿಲ್ಲ ಅವರು. ಸರ್ ಎಷ್ಟೊತ್ತಾಯ್ತು? 2 ಅವರ್ ಇಂದ ವೇಟ್ ಮಾಡ್ತಿರೋದು. ಅಲ್ಲಿ ಹೋಗಿದೀನಿ, ಅವ್ರು ಕ್ಲೋಸ್ ಮಾಡಿದಾರೆ, ಪಿಕ್ ಮಾಡ್ತಿಲ್ಲ. ರೆಸ್ಟೋರೆಂಟ್ ಕಾಲ್ ಮಾಡಿ ಯಾರು 2 ಅವರ್ ಇಂದ ಆಗ್ತು ಸರ್. 2 ಅವರ್ ಇಂದ ವೇಟ್ ಮಾಡ್ತಿರೋದು ನಾನು. 2 ಅವರ್ ಇಂದ ವೇಟ್ ಮಾಡ್ತಿರೋದು ನಾನು. ಸರ್ ನೀವು ಬೇರೆ ಆ ನಂಬರ್ ಹಾಕೋಬೇಕು ತಾನೆ, ನೀವು ನಿಮ್ ನಂಬರ್ ಕೊಡ್ಕೋಬೇಕು ತಾನೆ. ಡೆಲಿವರಿ ಬಂದಿದ್ದು 1/2 hour ಆಯ್ತು ಅಷ್ಟೇ. ಅಲ್ಲೇ ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ, ಅವ್ರು ಪಿಕ್ ಮಾಡ್ತಿಲ್ಲ. ಇಡ್ತಾ ವೇಟ್ ಮಾಡ್ತಿರೋದು. ನಿಜ ಸರ್, ನಂಗೆ ಬೇಕಿಲ್ಲ ಸರ್. ಬೇಕಿಲ್ಲ ಸರ್. ಆಲ್ರೆಡಿ 2 ಸಲ 1 ಸಲ ಮಾಡ್ಕೊಂಡಿದ್ದೀನಿ. ಬೇಡ ಸರ್, ನಂಗಿದು ಕೇಕು ಬೇಡ ಸರ್, ನಂಗಿದು ಕೇಕು. 2 ಅವರ್ ವೇಟ್ ಮಾಡ್ತಿದ್ದೀರಾ ಸರ್. ನಂಗೆ ಬಂದಿದ್ದೆ 1/2 hour ಐತೆ ಅಷ್ಟೇ ಸರ್. ನಾನು ಎಷ್ಟು ಕಾಲ್ ಮಾಡಿದೀನಿ ಗೊತ್ತಾ ನಿಮ್ಗೆ ನಾನು? ಗೈಸ್ 2 ಅವರ್ ವೇಟ್ ಮಾಡ್ಸಿರೋದು. ನಾನು ಅದಕ್ಕೆ ವಿಡಿಯೋ ಮಾಡ್ಲೇಬೇಕು ಅಂತಾನೆ ನಾನು ಇದು ಕಾಯ್ಕೊಂಡು ಕೂತಿರೋದು. ನಾನು ವಿಡಿಯೋ ಮಾಡಬೇಕು. 2 ಅವರ್ ವೇಟ್ ಮಾಡಿದ್ದೀನಿ. ನಂಗೆ ಬಂದಿದ್ದೆ 1/2 hour ಐತೆ ಅಷ್ಟೇ ಬ್ರೋ. ನಿಮ್ಗೆ ಎಷ್ಟು 2 ಅವರ್ ಆಮೇಲೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಸರ್ ನನ್ಗೆ? ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಸರ್ ನನ್ಗೆ? ಬ್ರೋ ಅದು ನನಗೆ ಬಂದ್ಬಿಟ್ಟು 1/2 hour ಐತೆ ಅಷ್ಟೇ ಬ್ರೋ. ಇಲ್ಲಿಂದ ಬಂದ್ರೆ ಅಲ್ಲಿ ಕೆಳಗಡೆ ಬಂದ್ರೆ ಮುಗ್ದೆ ಹೋಯ್ತಪ್ಪ. ನಾನು ಹೇಳ್ತೀನಿ ಸರ್, ಲೊಕೇಶನ್ ನೋಡಕ್ ಬರಲ್ವಾ ನಿಮ್ಗೆ ಅಷ್ಟಾಗಾದ್ರೆ? ನನಗೆ ಬೇಡ ಸರ್ ಕೇಳ್ತು, ನಾನು ಕ್ಯಾನ್ಸಲ್ ಮಾಡ್ತೀನಿ. ಬೇಕಾಗಿಲ್ಲ ನೀವೇ ತಗೊಂಡೋಗಿ ನನಗೆ ಕೇಳ್ತಾರೆ. ಅಲ್ಲಿಂದ ನಡ್ಕೊ ಬಂದಿದ್ದೀರಾ ನನ್ನ ಇಲ್ಲಿಗೆ. ಇನ್ನೇಂತಕ್ ನಾವು ಬುಕ್ ಮಾಡ್ಬೇಕು? ಇಷ್ಟು ದೂರ ನಾವೇ ನಡ್ಕೊ ಬರ್ಬೇಕು ರೀ. ಏಂತಕ್ ಬುಕ್ ಮಾಡ್ಬೇಕು ನಾವು? ಗಾಡಿ ಇದೆ ತಾನೆ ನಿಮ್ಮದು? ಹಿಂಗ್ ಡೌನ್ ಬಂದ್ರೆ ಮುಗ್ದೋಯ್ತು. ಲೊಕೇಶನ್ ನೋಡಕ್ ಬರಲ್ವಾ ನಿಮ್ಗೆ? ಇವ್ರಿಗೆ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ನನ್ಗೆ ಆರ್ಡರ್ ಬೇಡ. ನನ್ಗೆ ಆರ್ಡರ್ ಬಂದ್ರೆ 1/2 hour ಐತೆ ಅಷ್ಟೇ ಬ್ರೋ. ಪ್ರಾಮಿಸ್ ಅಂದ್ರೆ ಬ್ರೋ. ಸರ್ ಆಯ್ತು, ಕಾಮಿಡಿ ಮಾಡಿದೆ. ನಾನು ಒಬ್ಬ ಬ್ಲಾಗರು, ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದು. ನಾನು 11 ಗಂಟೆಯಿಂದ ಟ್ರೈ ಮಾಡ್ತಿದ್ದೀನಿ. ಅಂದ್ರೆ ಯಾರು ಹಿಂಗೆ ಬುಕ್ ಮಾಡ್ಬಿಟ್ಟು ನಾನು ಕೇಳ್ತೆ, ಯಾರಿಗೆ ಹೇಳ್ರಿ ತರ್ಸಿರೋದು? ನಿಮ್ಗೇನೆ ತರ್ಸಿರೋದು. ನಿಮ್ ಕೆಲ ಕಟ್ ಮಾಡ್ತಾನ. 11 ಗಂಟೆಯಿಂದ ಎಚ್ಚರ ಆಗಿರೋದು ಮಾಡ್ಬೇಕು ಅಂತ. 11 ಗಂಟೆಯಿಂದ. ಯಾಕಂದ್ರೆ ನಾನು ಫಸ್ಟ್ ಅವರ್ ತಗೊಂಡ್ರು, ಲೈಕ್ ಎಷ್ಟು ದಿಮಾಕಲ್ಲಿ ಮಾತಾಡೋರು ಗೊತ್ತಾ ಅವರು? ಇಲ್ಲಿಂದ ಇಲ್ಲಿಗೆ ಬರ್ನಿಲ್ಲ.
ನಾನು ಸರ್ ನಾನು ಹಿಂಗೆ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಸರ್, ಹಿಂಗೆ ನಾನು ಮಾಡ್ತಿರೋದು, ನಂಗೆ ಬೇಕಾಗಿಲ್ಲ ಹಂಗೆ ಹಿಂಗೆ ಅಂತ ಅವರೇ ಕ್ಯಾನ್ಸಲ್ ಮಾಡ್ಕೊಂಡು ಅದೇ ಹೇಳೋರು ಯಾರಿಗೆ ಸಿಗ್ಬೇಕು ಅಂತ ಇರುತ್ತೆ ಅವ್ರಿಗೆ ಮಾತ್ರ ಸಿಗೋದು ಅಂತ. ನಾನು ಕೇಕ್ ತರಿಸಿರೋದು ನಿಮ್ ಕಲೆ ಕಟ್ ಮಾಡ್ಸಕ್ಕೋಸ್ಕರ. ನಿಮ್ಗೇನು ಅರ್ಥ ಆಗ್ತಿಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂತ. ಅರ್ಥ ಆಯ್ತಾ? ಏನ್ ಅನ್ನಿಸ್ತು? ಭಯ ಆಯ್ತಾ ನಾನು ಹಂಗ ಮಾತಾಡಿದ್ಕೆ? ನೀವೇ ತಾಳ್ರಿ ಅಂತ ಅಂತಿದ್ರಿ, ಇಲ್ಲಾಂದ್ರೆ ನೀವೇ ತಗೊಂಡೋಗ್ಬೇಕು, ನಿಮ್ಗೆ ತರಿಸಿದ್ ಕೇಕು ನೀವೇ ತಗೊಂಡೋಗ್ಬೇಕು. ಇನ್ನೊಂದೇನಂದ್ರೆ ಈಗ ಸುರಭಿ ಮಾತಾಡ್ತಾರೆ, ಮಾತಾಡು. ಹೆಸರಾಗಿದ್ಯಾ? ಬ್ರೋ ಎಷ್ಟೊತ್ತಿಂದ ಹೆಚ್ಚಾಗಿದೆ? 11 ಗಂಟೆಯಿಂದ ಹೆಚ್ಚಾಗಿರೋದು. ಇಷ್ಟೊತ್ತವರೆಗೂ ಈ ವ್ಲಾಗ್ ವೆಯ್ಟ್ ಮಾಡ್ಬೇಕು ಅಂತಾನೆ ಎಷ್ಟು ಕಾದ್ಕೊಂಡ್ ಮಾಡಿದೀವಿ ಗೊತ್ತಾ. ಯಾಕು ಇಷ್ಟ ಎಫರ್ಟ್ನೇ ಹಾಕಿಲ್ಲ ಅನ್ಕೋತೀನಿ. ಬರೀ ಬ್ಯಾಡ್ ಲಕ್. ಅಲ್ಲಿ ನೋಡ್ರೆ ಅವ್ನ್ ಯಾವನು ಕ್ಯಾನ್ಸಲ್ ಮಾಡ್ತಾರೆ. ಅದೇ ಹೇಳಲ್ವಾ, ಎಲ್ಲಾ ತರ ಎಲ್ರು ಒಬ್ಬೊಬ್ರು ಈಗ ಅವ್ನ್ ಮಾಡೋದ್ರಿಂದಾನೆ ನಿಮ್ಮಂತವ್ರಿಗೆ ನಿಮ್ಗೆಲ್ಲ ಕೆಟ್ಟ ಹೆಸರು. ಯಾರು ಮಾಡೋದ್ರಿಂದ ಹೋಗ್ ಮಾಡಿದ್ರು ಇಲ್ಲಿವರೆಗೂ ಬಂದಿದ್ದಾರೆ, ಇಲ್ಲಿ ಬರ್ನಿಲ್ಲ ಅವ್ರು ಮಾಡೋದ್ರಿಂದ ಎಲ್ಲರೂ ಕೆಟ್ಟ ಹೆಸರು ಬರುತ್ತೆ. ಓಪನ್ ಮಾಡಿ ಬ್ರದರ್. ನೀವ್ ಎಷ್ಟು ತಿಂಗಳಿಂದ ವರ್ಕ್ ಮಾಡ್ತಿದ್ದೀರಾ? ಎಲ್ಲ 3 days 3 days. ಹಂಗಾರೆ ನಮ್ ಕಡೆ ಓಪನಿಂಗು ಸ್ಟಾರ್ಟಿಂಗ್ ಕೆಲ್ಸಕ್ಕೆ ಗೈಸ್ ನೋಡಿ 3 days ಆಯ್ತಂತೆ. ಮಾತಾಡ ಹೇಳ. ಏನಾಗಲ್ಲ, 3 days ಅಷ್ಟೇ ಆಗಿರೋದು. ಓಪನಿಂಗ್ ಕೇಕ್ ಕಟ್ ಮಾಡಿಸ್ತಿದೀವಿ. ಓಪನ್ ಇಟ್ಕೋಸ್ತರ ಓಪನ್ ಮಾಡಿ. ಖುಷಿ ಆಯ್ತೈತೆ ಬ್ರೋ? ಟೆನ್ಷನ್ ಆಯ್ತು ಟೆನ್ಷನ್ ಆಯ್ತು ಬ್ರೋ. ನಾನು ಫಸ್ಟ್ ಈ ಕೆಲ್ಸನ ಬ್ರೋ ಮಾಡ್ತಿದ್ದು. ಬಟ್ ಏನಂದ್ರೆ ಅವ್ರು ಯಾರು ಹಂಗ್ ಮಾತಾಡ್ರ ಆ ತರ ನಾನು ಮಾತಾಡ್ತಿರ್ಲಿಲ್ಲ. ಎಷ್ಟೇ ದೂರ ಹೋಗ್ಲಿ ನಾನು ತಂದು ಕೊಡ್ತಿದ್ದೆ. ಎಷ್ಟು ದಿಮಾಕಲ್ಲಿ ಮಾತಾಡ್ರು ನಂಗೆ ಬೇಕಿಲ್ಲ ಹಂಗೆ ಹಿಂಗೆ ಬ್ಯಾಡ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿದ್ರು. ಬಟ್ ನಾನು ಅದು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ಇಲ್ಲ ನೋಡಿ, ಇಲ್ಲ ಗೈಸ್ ನೋಡಿ, ಅದಕ್ಕೆ ಹೇಳೋದು ಇವ್ರಿಗೆ ನಾವೇನೂ ಕೊಟ್ಟಿಲ್ಲ. ಡೈಲಿ 2 ಬಿಸ್ಕೆಟ್ ಹಾಕ್ತಿವಿ. 2 ಗಂಟೆ ರಾತ್ರಿ ಆದ್ರೂ ನಮ್ಮ ಹಿಂದೆ ಬಂದವ್ರು ನೋಡ್ರಿ. ಗಾಡಿ ಸೌಂಡ್ ಕೇಳಿ ನಾವು ಮಾತಾಡ್ತಿರೋದು ನೋಡಿ ಬಂದಿರೋದು ಇವ್ರು. ಟೆನ್ಷನ್ ಆಯ್ತು. ಸೊ ನಿಮಿಷ ತಗೊಳ್ರಿ ಬ್ರೋ, ಕಟ್ ಮಾಡ್ರಿ. ನಿಮ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಿದೀರಾ ಕೆಲ್ಸನ, ಒಳ್ಳೇದಾಗ್ಲಿ. ಕಟ್ ಮಾಡ್ರಿ ಬ್ರೋ, ಚೆನ್ನಾಗಿರ್ಲಿ. ಇದು ನಮ್ ಕಡೆಯಿಂದ. ಬೇಜಾರಾಗಿದ್ರೆ ಸಾರಿ, ಭಯ ಪಟ್ಟಿದ್ರೆ. ಸ್ಟಾರ್ಟಿಂಗ್ ಭಯ ಆಯ್ತು, ಈಗ ಪರವಾಗಿಲ್ಲ, ಖುಷಿ ಆಯ್ತಾ? ಥ್ಯಾಂಕ್ ಯು ಸಿಸ್ಟರ್. ಇಟ್ಕೋಬಾಮ ಫೋನಾಗೇನೆ. ಅದ್ ನೋಡಿದೀನಿ ನಾನು. ನೀವು ಲವ್ ಮಾಡ್ತಿದ್ದೀರಾ? ಎಲ್ಲ ಮುಗ್ದೈತೆ ಬ್ರೋ. ಒಳ್ಳೇದಾಗ್ಲಿ ಬ್ರೋ, ನಿಮ್ ಕೆಲ್ಸಕ್ಕೆ ಚೆನ್ನಾಗ್ ಮಾಡ್ರಿ. ಚೆನ್ನಾಗ್ ಮಾಡ್ರಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ನೀವು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ರಿ. ಮತ್ತೆ ಇನ್ನೊಂದು ಕೇಳೋದ್ ಮಾಡ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಆಯ್ತು. ಈಗಲೂ ಯಾರು ಬೈದಿದಾರ? ಯಾರು ಬೈದಿಲ್ಲ. ಮುಂದೆ ಆಗುತ್ತೆ ಅನುಭವ. ಅಂದ್ರೆ ಯಾಕೆ ನನ್ಗಾಗೈತೆ ಅನುಭವ. ಕೆಲವ್ರು ಇರ್ತಾರೆ ಹಂಗೆ ಅಂದ್ರೆ ಒಂದೊಂದ್ ನಿಮಿಷನೂ ಲೆಕ್ಕ ಹಾಕ್ತಾರೆ, ಭಯ ಬಂದಾಗ ಬೈತಾರೆ, ಮಕ್ಕ ಮೂತಿ ನೋಡಲ್ಲ. ಆಮೇಲೆ ಇನ್ನೊಂದ್ ಹೆಂಗೆ ಗೊತ್ತಾ ಬ್ರೋ, ಈ ಅಪಾರ್ಟ್ಮೆಂಟ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನೋ ಆಗಿಲ್ವಾ? ಕೊಡಕ್ ಹೋದಾಗ ನಮ್ಗೆ ಯಾವ ತರ ಇರ್ತಿದ್ ಗೊತ್ತಾ? ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಕೊಡಕ್ ಹೋದಾಗ ಲೈಕ್ ಅಲ್ಲೇ ನಿಂತ್ಕೊಳ್ಳಿ ಈ ತರ ಹೆಂಗ್ ಆತರ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಯಾಕಂದ್ರೆ ನಾನು ಆತರ ವರ್ಕ್ ಮಾಡ್ತೀನಿ. ಮುಂದೆ ನಿಮ್ಗೆ ಆತರ ಆಗ್ತಾ ಹೋಗುತ್ತೆ. ಆತರ ಏನೇ ಮಾಡಂಗಿಲ್ಲ, ನಮ್ಗೆ ಇನ್ನೂ ನೆನ್ಸ್ಕೊಂಡ್ರೆ ಒಂಥರ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ತಲೆ ಕೆಡ್ಸ್ಕೊಬಿಡ್ರಿ, ಮಾಡ್ರಿ. ಸೊ ಇದು ಮುಂಚೆ ಏನ್ ವರ್ಕ್ ಮಾಡ್ತಿದ್ರಿ? ಈಗ ಸ್ಟಾಫ್ ನರ್ಸಿಂಗ್. ಮುಂಚೆ ಇದು ಪಾರ್ಟ್ ಟೈಮ್ ಮಾಡ್ತಿರೋದಾ ಇಲ್ಲ ಕೆಲಸ ಏನಾದ್ರು ಮಾಡ್ತಿದ್ರ? ಇಲ್ಲ, ಈಗ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೀನಿ. ಹಾ. ಇದು ಪಾರ್ಟ್ ಟೈಮ್. ಖುಷಿ ಆಯ್ತಾ ಬ್ರೋ? ಹೇಳ್ರಿ ಏನ. ಭಯ ಆಗ್ಬಿಡ್ತು, ಈಗ ಖುಷಿ ಆಯ್ತು. ಇದು ನಾವು ಮಾಡಿದ್ ನಿಮ್ಗೆ ಪ್ರಾಂಕ್ ಅಷ್ಟೇನೆ. ಅಂದ್ರೆ ಮಾತಾಡೋದ ಅದು ಪ್ರಾಂಕ್ ಅಷ್ಟೇನೆ. ಇದು ನಾನು ಅನ್ಕೋತಿದ್ದೆ ಏನ್ ಮಾಡೋದು ಅನ್ಕೊಂಡು. ಈಗ ನೋಡಿ ನಮ್ಮ ಅದೃಷ್ಟ ನೋಡಮ್ಮ, ಇವ್ರು ಸೇರ್ಕೊಂಡು 3 ದಿನ ಅಷ್ಟೇ ಆಗಿರೋದು. ಕರೆಕ್ಟಾಗಿ 3 ದಿನ ಕೇಕ್ ಕಟ್ ಮಾಡಿದೀರ. ಸೊ ತಗೋಮ್ಮ. ಹಂಗೇನೆ ಒಂದು ಏನೋ ಒಂದು ಸರ್ಪ್ರೈಸ್ ಅಂತ ಹೇಳಿದ್ದು. ನೋಡಿ ಬ್ರೋ, 1000 ಪೇ ಮಾಡಿದ್ದೀನಿ ಎಕ್ಸ್ಟ್ರಾ ನಿಮ್ಗೆ. ಚೆನ್ನಾಗಿ ಮಾಡ್ರಿ ಬ್ರೋ. ಖುಷಿನಾ? ಖುಷಿ ಬ್ರೋ. ಯಾಕೆಂದ್ರೆ ಆ ಕಷ್ಟ ನನಗೆ ಗೊತ್ತು ಗಾಯ್ಸ್. ಅಂದ್ರೆ ಇನ್ನೊಂದೇನಾಗ್ತಿತ್ತು ಅಂದ್ರೆ ಕಮಿಷನ್ ಆಡ್ ಆಗುತ್ತೆ. ಕಮಿಷನ್ ಅದು 10 ರೂಪಾಯಿ 20 ರೂಪಾಯಿ ಸಿಕ್ಬಿಟ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು 2 ವರ್ಷದಿಂದ ಮುಂಚೆ. ಯಾಕಂದ್ರೆ ಅದೇನು ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನಾನು ಯಾವುದೇ ಸ್ವಿಗ್ಗಿ ಇವ್ರು ಬಂದ್ರು ನಾನು ಬೈಯಕ್ ಹೋಗಲ್ಲ, ಏನು ಮಾಡಕ್ಕೂ. ನಾನು
ಸ್ಟಾರ್ಟಿಂಗ್ ಬಂದ ಹೇಳಲ್ವಾ, ಈ ಜಂಬ ಇರೋರಿಗೆ ಸಿಗಲ್ಲ, ದೇವ್ರು ಯಾರಿಗೆ ಬರ್ದಿರ್ತಾನೆ. ನಿಮ್ ನೋಡ್ತಿರೋ ಒಂಥರ ಇನ್ನೋಸೆಂಟ್ ಅನ್ಸುತ್ತೆ. ಮತ್ತೆ ನಾನು ಮಾತಾಡ್ಬೇಕಾದ್ರೆ ನೀವೇನು ಮಾತಾಡ್ನಿಲ್ಲ. ಅದೇ ನಾನು ನಿಮ್ ಜಾಗದಲ್ಲಿ ಇದ್ದಿದ್ರೆ ನಾನು ಡೈರೆಕ್ಟ್ ಆಗೇ ಮಾತಾಡ್ತಿದ್ದೆ. ನಾನು ಓಪನ್ ಅಪ್ ಆಗಿ ಹೇಳ್ತೀನಿ, ಡೈರೆಕ್ಟ್ ಆಗೇ ಮಾತಾಡ್ತಿದ್ದೆ. ಸೊ ಒಬ್ರ ಒಳ್ಳೇದಾಗ್ಲಿ, ಯಾರೇನೇ ಅಂದ್ರೂ ತಲೆ ಕೆಡ್ಸ್ಕೊಬಿಡ್ರಿ. ನಿಮ್ ಮನೆಯವ್ರಿಗೋಸ್ಕರ ಮಾಡ್ತಿರೋದು ಕೆಲ್ಸನ, ಯಾವ ಕೆಲಸ ಮಾಡಿರೋ ಕೆಲ್ಸನೇ. ಏನ್ ಇದೇನ್ ಮಾಡ್ತಿಲ್ವಲ್ಲ, ಒಳ್ಳೆ ಕೆಲ್ಸದಾನೆ ಮಾಡ್ತಿರೋದು. 12 ಗಂಟೆ ರಾತ್ರಿ ಎಲ್ಲ ಗೈಸ್. ನಾನು ಹೇಳೋದು ಅಷ್ಟೇನೆ, ಈ ವಿಡಿಯೋ ಯಾರಾದ್ರೂ ನೋಡ್ತಿದ್ರೆ, ಸೊ ಡೆಲಿವರಿ ಬಾಯ್ಸ್ಗಳ, ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗಳಿಗೆ ಸುಮ್ಮನೆ ಅಂದರೆ ಕೀಳ್ ಮಾಡ್ತಲ್ಲಿ ನೋಡೋಕೆ ಹೋಗ್ಬೇಡ್ರಿ. ಯಾಕೆಂದರೆ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವರು ನಮ್ಮ ಥರನೇ. ಇನ್ ಕೇಸ್ ನಾನು ಸಹ ಆ ಕೆಲಸ ಮಾಡ್ತಿದ್ದೆ ಮುಂಚೆ. ಈಗ ನಾನು ಇವತ್ತು ಇಲ್ಲಿ ಇರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇವರು ಅಷ್ಟೇ. ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟನೇ ಗೈಸ್, ಯಾರು ಶಾಶ್ವತ ಅಲ್ಲ. ನಮ್ದು ಯಾವುದೂ ವಸ್ತುಗಳು ಶಾಶ್ವತ ಅಲ್ಲ. ಎಲ್ಲ ಬಿಟ್ಟು ಹೋಗ್ತಾ ಇರ್ಬೇಕು, ಇರೋವರೆಗೂ ಜಾಲಿಯಾಗಿರ್ಬೇಕು ಅಷ್ಟೇ. ಸೊ ಅದೇನೆ, ಕೆಲವರು ಮುಂಚೆ ಆಗ್ತಲ್ಲಮ್ಮ ಅಂದರೆ ಅವಾಗ ಆಗ್ತಲ್ಲ, ಅವರಿಂದ ಇಂಥ ಒಳ್ಳೆಯವ್ರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ ಅಷ್ಟೇ. ಸೊ ಒಳ್ಳೇದಾಗ್ಲಿ ಬ್ರೋ, ಟೈಮ್ ವೇಸ್ಟ್ ಮಾಡಿದ್ಗೆ ಸಾರಿ. ಈಗ ಏನ್ರು ಆರ್ಡ್ರ್ ಏನೋ ಹೊಡಿಬಿಡ್ರಿ, ಆರಾಮಾಗ ಮನೇಲಿ ಮಲ್ಕೊಳ್ರಿ, ಸರಿನಾ? ಇನ್ನೇನಾರು ಹೇಳಕ್ ಖುಷಿ ಆಯ್ತಾ ಗೈಸ್? ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗೈಸ್. ಯಾಕೆಂದ್ರೆ ಇವರು ಕೆಲಸ ಮಾಡಿ 3 days ಅಂತೆ, ಪಾಪ ಏನು ಗೊತ್ತಿಲ್ಲ ಗೈಸ್. ನಾವು ಒಂದು 2-3 ಜನ ಕರೆಯೋಣ ಅಂತ ಅನ್ಕೊಂಡಿದ್ವಿ, ಬಟ್ ಟೈಮ್ ಆಲ್ರೆಡಿ ಇಷ್ಟ ಆಗ್ಬಿಡೈತೆ. ಒಬ್ರಿಗೆ ಇಷ್ಟ ಆಯ್ತು ಗೈಸ್, ಆಗಲ್ಲ ಗೈಸ್. ಟೈಮ್ ಇದ್ರೆ ನೋಡೋಣ, ಇದಕ್ಕೇನಾದ್ರೂ ಜಾಸ್ತಿ ವ್ಯೂಸ್ ಲೈಕ್ಸ್ ಬಂದ್ರೆ ಮತ್ತೆ ಈ ತರ ಕೆಲಸ ಮಾಡಕ್ ಟ್ರೈ ಮಾಡ್ತೀವಿ. ನಿಮ್ ಸಪೋರ್ಟ್ ಇದ್ರೆ ಅಫ್ಕೋರ್ಸ್ ವಿ ವಿಲ್ ಡು. ನೆಕ್ಸ್ಟ್ ಆಟೋದವ್ರು ಗೈಸ್, ಅಜ್ಜಿ ಹೇಳ್ತಿದ್ರಲ್ಲ ಏನಕ್ಕೆ ನಾಯಿಗಳು ಇದೆ ಎಕ್ಸಾಂಪಲ್ ಅಜ್ಜಿ ಬಂದವ್ರಾಗಿ ನೋಡಿ ಗೈಸ್, ಹೆಂಗೆ 2 ಗಂಟೆ ನೀವೇ ಟೈಮ್ ನೋಡ್ರಿ. ಅಲ್ಲ ಟೈಮ್ ಅಜ್ಜಿ ಬಂದವ್ರ ಇಲ್ಲಿಗೆ ನನ್ನ ನೋಡ್ಕೊಳಕ್ಕೆ ಯಾರು ಬಂದಿದ್ದಾರೆ? ಕ್ಯೂಟೀಸ್. ದಟ್ಸ್ ಮೀ ಗೈಸ್. ಸೌಂಡ್ ಪ್ರಾಬ್ಲಮ್ ಹೋಗ್ಬಿಡು. ಈಗ ನೋಡಿ ಗೈಸ್ ಹೆಂಗ್ ಮಾಡ್ತಾರೆ. ಈಗ ಗಾಡಿ ಪೆಟ್ರೋಲ್ ಟ್ಯಾಂಕ್ಗಳಿಗೆ ಬೇರೆ ನೀರು ಹೋಗೈತೆ, ಅದು ಹೆಂಗ್ ಹೋಗ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ಲ. ಸುಮ್ಮನೆ ಗೈಸ್ ಏನ್ ಗೊತ್ತಾ, ನಾವು ಅಲ್ಲಿದ್ದಾಗ ನೆನ್ಸ್ಕೊಳ್ಳೇ ಇಲ್ಲ. ಅಂದ್ರೆ ಅವ್ರಿಗೆ 500 rupees ಕೇಕ್ ಹಾಕ್ಬೇಕಿತ್ತು. ನಾವು ಆದ್ರೂ ಸೇರಿ 1K ಹಾಕ್ಬಿಟ್ಟಿದೀವಿ. ಅಂದ್ರೆ ಅವ್ರಿಗೆ 1K 500 ಅಥವಾ ಎಕ್ಸ್ಟ್ರಾ 500 ಕೇಕ್ದು ಹಾಕ್ಬೇಕಿತ್ತು. ಮರ್ಸ್ಕೊಂಡು 1K ಹಾಕ್ಬಿಟ್ಟಿದೀವಿ. ಈಗ ಬನ್ನಿ ಹಾಕ್ಬಿಡೋಣ ಪಾಪ. ಯಾಕೆ ನಂಗೆ ಅವಾಗ್ಲಿಂದ ಹೇಳ್ತಾನೆ ಕಾಡ್ತಾ ಇರತ್ತೆ. ನಾನೊಂದು ಅನ್ಕೊಂಡಿರ್ತೀನಿ ಅವ್ರಿಗೇನೋ ಹೆಲ್ಪ್ ಮಾಡ್ಬೇಕು ಅಂತ. ನನ್ಗನ್ಸುತ್ತೆ 500 ಸಾಲಲ್ಲ, ಅಟ್ಲೀಸ್ಟ್ ನಮ್ಮ ಕೈಲಾಗಿದ್ದು 1K ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. $500 ಮಾಡು, ಆಮೇಲೆ 5000 ಮಾಡ್ಬಿಟ್ಟಿಯ. ಯಾರಿಗೆ ಮಾಡ್ತಾ ಇದೀವಿ ತೋರ್ಸು ಫಸ್ಟ್. ಅವ್ರಿಗೇನೆ ತೋರ್ಸು, ನಾನು ಮಾಡ್ತೀನಿ. ಮಾಡಿ ಗೈಸ್. ಇವಳು ಹಂಗೆ ಗೈಸ್ ಹೇಳ್ತಾನೆ ಇರ್ತಾಳೆ ಅನ್ಕೊಳ್ರಿ. ನಂಗದು ಕಾಡ್ತಾ ಇರುತ್ತೆ ತಲೆಯಲ್ಲಿ. ನಾನೇನೋ ಮಾಡ್ತಾ ಇದ್ದೀನಿ ಅಂತ. ಅದು ನಂಗೆ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ ಗೈಸ್. ಅವ್ರಿಗೆ ಹೇಳ್ಬಿಡೋಣ ಫೋನ್ ಮಾಡಿಬಿಟ್ಟು. ಪಾಪ ವೆಹಿಕಲಲ್ಲಿ ಹೋಗ್ತಿರ್ತಾರೆ, ಬಿಡು, ನೋಡಿ ಖುಷಿ ಆಗ್ತಾರೆ. ನೋಡಿ ಖುಷಿ ಆಗಬೇಕು. ಹೇಳ್ಬಿಟ್ರೆ ಬೆಟರು. ನೋಡಿ ಖುಷಿ ಮಾಡ್ದಾ? ಮಾಡಿಬಿಡು, ಮಾಡು. ಮಾಡ್ತಾ ಇದ್ದೀನಿ. ನಾನು ಹಿಡಿದು ಪೇಮೆಂಟ್ ಮಾಡು ಅಂತ. ಮಾಡಾಯ್ತು. ಮಾಡ್ತಾ ಇದ್ದು ತೋರಿಸ್ಬೇಕು ತಾನೆ ಇಲ್ಲಿ. ತೋರಿಸ್ತೀನಿ. ಎತ್ತಲ್ಲ ಅವರು, ಪಾಪ ಗಾಡೀಲಿ ಹೋಗ್ತಾ ಇರ್ತಾರೆ. ಹಲೋ ಬ್ರೋ, ಅದು 500 ಅದೇ ಕೇಕದು ಇತ್ತಲ್ಲ, ಕೇಕದು ಸೇರಿ ಹಾಕ್ಬಿಟ್ಟಿದ್ದೆ ಬ್ರೋ. ಎಕ್ಸ್ಟ್ರಾ 500 ರೂಪಾಯಿ ಹಾಕಿದ್ದೀನಿ. ಹಾ ಸರಿ ಸರಿ ಬ್ರೋ, ಆಯ್ತು. ಇಟ್ಸ್ ಓಕೆ ಬ್ರೋ. ಫುಲ್ ಇನ್ನೋಸೆಂಟ್ ಗಾಯ್ಸ್, ಏನು ಮಾತಾಡಲ್ಲ ಪಾಪ ಅವರು. ನಾನು ಇನ್ನೋಸೆಂಟ್ ಅನ್ಕೊಂಡು ನನ್ಗಿಂತ ಇನ್ನೋಸೆಂಟ್ ಪಾಪ ಅವ್ರು. ನಾನು ಬೈದಿದ್ಕೆ ಪಾಪ ಸಾರ್ ಪಾಪ ನನ್ಗೆ ಬೇಜಾರು. ನಾನು ಅದೇ ಸ್ಟಾಪ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಇವರು ಆಮೇಲೆ ನನಗ್ ಬೈತಾರೆ. ನಾನು ಅದಕ್ಕೆ ಸುಮ್ಮನೆ ನನಗೆ ಬದೇ ಅವರೇ ಮಾಡ್ಕೊಳ್ಳಿ, ಹಿಂಗ ಕಂಟಿನ್ಯೂ ಮಾಡ್ತಾ ಇದಾರೆ, ಮಾಡ್ಲಿ ಅಂತ. ಆಮೇಲೆ ಇನ್ನೊಂದಾಯ್ತು ಗೈಸ್, ಏನ್ ಗೊತ್ತಾ, ಒಂದು ಋಣ ಅಂತ ಇರುತ್ತೆ ಗೊತ್ತಾ, ಒಬ್ಬ ವ್ಯಕ್ತಿಗೆ ಸಿಕ್ಲೇಬೇಕು ಅಂತ ಇರುತ್ತೆ, ಅದು ಕೊನೆಗೂ ಸಿಕ್ಕೇ ಸಿಗುತ್ತೆ.
ಹೆಂಗೆ ಅಂತ ಹೇಳಿದ್ರೆ ನಾವು ಒಂದ್ಸತಿ ಆರ್ಡರ್ ಮಾಡಿದ್ವಿ ಅಂತ ಹೇಳಿದ್ವಿ ಗೊತ್ತಾ, ಎಷ್ಟು 11:30. ಆ ಟೈಮಲ್ಲಿ ನಾವು ಆರ್ಡರ್ ಮಾಡಿದ್ದು. ಆವಾಗ ಆರ್ಡರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು 1:30 1:40 ಬರಲೇ ಇಲ್ಲ. ಬಂದಿದ್ದಾನೆ 100 ಮೀಟರ್ಸು, ಬರ್ತಾ ಇಲ್ಲ ಮುಂದೆ. ಕಾಲ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತವನೆ. ಏನು ಅಂಥವ್ರಿಂದನೇ ಇಂಥವ್ರಿಗೆಲ್ಲ ಪಾಪ ಎಷ್ಟು ಒಳ್ಳೆಯವ್ರು ಇರ್ತಾರೆ, ಅವ್ರಿಗೆಲ್ಲ ಒಂಥರ ಕೆಟ್ಟ ಹೆಸರು. ಅದಕ್ಕೆ ಆಮೇಲೆ ನಾವು ಕ್ಯಾನ್ಸಲ್ ಮಾಡಿ ಆಮೇಲೆ ಅವನಿಗೆ ಬೈದು ಇಟ್ವಿ ಕಾಲ್ನ. ಅದಾದಮೇಲೆ ನೆಕ್ಸ್ಟ್ ಇವ್ರಿಗೆ ಬುಕ್ ಮಾಡಿದ್ದು, ಆಮೇಲೆ ಬಂದು ಇಷ್ಟೆಲ್ಲ ನಡೀತು ಅಷ್ಟೇ. ಸೊ ಗೈಸ್, ನಾನು ಹೇಳೋದೇನೆಂದರೆ, ಕೆಲವ್ರು ಅಂಥವ್ರು ಇರ್ತಾರೆ. ಸೊ ಅವ್ರು ಮಾಡೋದ್ರು ಅಂತ ನಾವು ಮಾಡೋದಲ್ಲ. ಸೊ ಡೆಲಿವರಿ ಬಾಯ್ಸ್ಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡಿ, ನಾನು ಹೇಳ್ತಿರೋದಷ್ಟೇ. ಯಾಕೆಂದರೆ ನಾನು ಆ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ಅದ್ರ ಪ್ರಾಬ್ಲಮ್ ಏನು, ಮಳೆಯಲ್ಲೂ ಚಳಿಲೂ ಸಹ ಅವರು ಊಟ ತಂದು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಸೊ ಯಾರೋ ಅವ್ರಿಗೆ ಇನ್ಸಲ್ಟ್ ಮಾಡಿಬಿಡಿ ಗೈಸ್. ನಿಮ್ಮ ಕೈಲಾದರೆ ಲೇಟಾಗಿ ಬಂದರೆ ಮಾತಾಡಬೇಡಿ, ಸುಮ್ಮನೆ ಸೈಲೆಂಟಾಗಿ ಹೋಗಿ ಇಸ್ಕೊಳ್ರಿ, ಬಂದ್ರಿ ಅಷ್ಟೇ. ಕೇಳಿ ಬಟ್ ಏನಂತಂದ್ರೆ ರ್ಯಾಶಾಗಿ ಕೇಳಬೇಡಿ. ಕೇಳೋದು ನಿಮ್ಮದು ಇರುತ್ತೆ, ಬಟ್ ಕೇಳೋದನ್ನ ಸ್ವಲ್ಪ ಕಂಟ್ರೋಲ್. ಅವ್ರಿಗೆ ಏನು ಬರ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಿರುತ್ತೋ ಏನೋ. ಕೆಲವರು ರಾಂಗ್ ಪರ್ಸನ್ಸ್ ಇರ್ತಾರೆ, ಅವ್ರ ಮುಖ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಅವ್ರು ಹಿಂಗೆ ಏನು ಇತ್ತ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ, ಬಾಯಿ ಬಂದಂಗೆ ಮಾತಾಡಿ ಅಷ್ಟೇ. ಸೊ ಗೈಸ್, ಇಂಥವ್ರು ಪಾಪ ನನಗೆ ಬೇಜಾರಾಗ್ಬಿಡ್ತು, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಗೈಸ್, ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಗೈಸ್. ಆ ವ್ಲಾಗ್ನ ಮಾಡ್ತೀವಿ. ಯೂನಿಕ್ ಆಗಿರಬೇಕು, ಚೆನ್ನಾಗಿರ್ಬೇಕು. ಇದು ನೋಡಿ ಕಮೆಂಟ್ ನೋಡಿದ ತಕ್ಷಣ ಇದನ್ನ ಮಾಡಬೇಕು ಅನಿಸ್ಬೇಕು ಗೈಸ್. ಬೈ ಮಾಡಿ. ಬಾಯ್, ಟಾಟಾ, ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಇದೆಲ್ಲ ನಿಮ್ಮಿಂದನೇ. ಲವ್ ಯು ಗೈಸ್. ಬಾಯ್. ಲವ್ ಯು. ಬಾಯ್ ಹೇಳ್ಬಿಡು. ಲವ್ ಯು. ಬಾಯ್.